ಧರ್ಮಸ್ಥಳದ ವಿಚಾರಕ್ಕೆ ಯಾಕೆ ಬರ್ತಾ ಇದ್ದೀರಿ? ಧರ್ಮಸ್ಥಳದ ವಿಚಾರಕ್ಕೆ ಯಾರೇ ಬಂದರೂ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಸುಮ್ಮನೆ ಕೂರಲ್ಲ. ಏನು ಸೌಜನ್ಯ ಅವ್ರಿಗಾಗಿರೋ ಅನ್ಯಾಯ, ಸೌಜನ್ಯ ಹೆಣ್ಣು ಮಗಳು ಸಾವಿಗೆ ನಿಜವಾದ ನ್ಯಾಯ ದೊರಕಲೇಬೇಕು. ಖಂಡಿತ ಅದಕ್ಕೆ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಸದಾಕಾಲ ಬೆಂಬಲವಾಗಿ ನಿಲ್ಲುತ್ತೆ. ಸೌಜನ್ಯ ಹತ್ಯೆ ಹಿಂದೆ ಯಾರು ಕೈವಾಡ ಇದೆಯೋ, ಸೌಜನ್ಯ ಹತ್ಯೆ ಆಗಿರೋದ್ರಲ್ಲಿ ಯಾವ ದುಷ್ಕರ್ಮಿ ಯಾವನ್ನೇ ಆಗಿದ್ರು, ಅವನು ಯಾರು ಒಂದು ಸೌಜನ್ಯ ಹತ್ಯೆಯಲ್ಲಿ ಭಾಗಿಯಾಗಿದ್ದಾನೋ ಅಂಥವನಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಅದಕ್ಕೆ ಖಂಡಿತವಾಗ್ಲೂ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಸದಾಕಾಲ ಜೊತೆಯಾಗಿ ನಿಲ್ಲುತ್ತೆ. ಆದರೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ, ಯಾಕೆ ಧರ್ಮಸ್ಥಳದ ಹೆಸರನ್ನು ತಗೊಳ್ತಾ ಇದ್ದೀರಿ? ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನಾವು ನಂಬಿರುವಂತಹ ದೈವ. ಆ ದೇವರಿಗೆ ಆ ಪವಿತ್ರವಾದ ಸ್ಥಳಕ್ಕೆ ಯಾಕೆ ಅಪಮಾನ ಮಾಡ್ತಾ ಇದ್ದೀರಿ? ಯಾಕೆ ಧರ್ಮಸ್ಥಳದ ಹೆಸರನ್ನ ಪದೇ ಪದೇ ತಗೊಂಡು ನೀವು ಅಗೌರವ ಉಂಟು ಮಾಡ್ತಾ ಇದ್ದೀರಿ? ನೋಡಿ, ಅಪ್ಪ ತಪ್ಪು ಮಾಡಿದ್ರೆ ಮಗನಿಗೆ ಶಿಕ್ಷೆ ಆಗುತ್ತಾ? ಮಗ ತಪ್ಪು ಮಾಡಿದ್ರೆ ಅಪ್ಪನಿಗೆ ಶಿಕ್ಷೆ ಆಗುತ್ತಾ? ಮಗ ತಪ್ಪು ಮಾಡ್ತಾನೆ ಅಂತ ಅಂದ್ಬಿಟ್ಟು ಅಪ್ಪನ ದೂರಕ್ಕಾಗುತ್ತಾ? ಅಪ್ಪ ತಪ್ಪು ಮಾಡ್ತಾನೆ ಅಂತ ಹೇಳಿ ಮಗನ್ ದೂರಕ್ಕಾಗುತ್ತಾ? ಎಮ್ಮೆಗೆ ಜ್ವರ ಬಂದ್ರೆ ಎತ್ತಿಗೆ ಬರೆ ಹಾಕಕ್ಕಾಗತ್ತೇನ್ರಿ? ಅಲ್ಲ, ಯಾರು ಸೌಜನ್ಯ ಹತ್ಯೆಯನ್ನ ಮಾಡಿದನೋ, ಕಿರಾತಕ, ಕಿಡಿಗೇಡಿ, ದುಷ್ಕರ್ಮಿ, ದುರಂಕಾರಿ ಕಿಡಿಗೇಡಿ ಇದಾನೋ, ಅವನು ಖಂಡಿತವಾಗ್ಲೂ ಕಾನೂನಲ್ಲಿ ಶಿಕ್ಷೆ ಆಗ್ಬೇಕು. ಅದು ಸರ್ಕಾರ ಕೂಡ ತಕ್ಷಣದಲ್ಲೇ ಕ್ರಮವನ್ನು ಕೈಗೊಂಡು ಪೊಲೀಸ್ ಇಲಾಖೆ ಕೂಡ ಸರಿಯಾದ ತನಿಖೆಯನ್ನ ಮಾಡಿ ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಅದನ್ನು ಖಂಡಿತವಾಗ್ಲೂ ನಾವು ಆಗ್ರಹಿಸ್ತೀವಿ. ಆದ್ರೆ ಯಾಕೆ ಒಂದು ಧರ್ಮಸ್ಥಳ ಅಂದ್ರೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿನ ನಂಬಿರುವಂತ ಭಕ್ತರ ಮನಸ್ಸಿಗೆ ಯಾಕೆ ನೋವು ಮಾಡ್ತಾ ಇದ್ದೀರಿ? ಅದನ್ನ ನಂಬಿರುವಂತ ಆರಾಧ್ಯ ದೈವ ಅನ್ಕೊಂಡು ಮಂಜುನಾಥ ಸ್ವಾಮಿನ, ಅಣ್ಣಪ್ಪ ಸ್ವಾಮಿನ ಆರಾಧಿಸ್ತಾ ಇರುವಂತವ್ರು ನಮ್ಗಳಿಗೆ ಯಾಕೆ ನೋವು ಮಾಡ್ತಾ ಇದ್ದೀರಿ? ಅಲ್ಲ, ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಏನಾದ್ರೂ ಇದೆಯಾ? ಹೊಟ್ಟೆಗೆ ಅನ್ನ ತಿಂತೀರಾ? ಏನ್ ತಿಂತೀರಾ? ಸೌಜನ್ಯ ಹೆಣ್ಣು ಮಗಳ ಹತ್ಯೆ ಆಗಿದೆ, ಅದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು. ಖಂಡಿತವಾಗ್ಲೂ ಅದು ಯಾರು ಮಾಡಿದಾನೋ ಅವನಿಗೆ ಶಿಕ್ಷೆ ಆಗ್ಬೇಕು. ನಾವು ಕೂಡ ಆಗ್ರಹಿಸ್ತೀವಿ, ನಾವು ಕೂಡ ಜೊತೆಗೆ ನಿಲ್ತೀವಿ. ಆದ್ರೆ ನೀವು ಧರ್ಮಸ್ಥಳದ ಹೆಸರನ್ನ ಪದೇ ಪದೇ ಧರ್ಮಸ್ಥಳದ ಹೆಸರನ್ನ ಬಳಸ್ತಾ ಇದ್ದೀರಿ. ಧರ್ಮಸ್ಥಳದಲ್ಲಿ ಇರುವಂತಹ ಒಂದು ಪವಿತ್ರವಾದ ಸ್ಥಳ, ಪವಿತ್ರವಾದ ಕ್ಷೇತ್ರ, ಅಂತಹ ಕ್ಷೇತ್ರದ ಹೆಸರನ್ನ ಪದೇ ಬಳಸಿ ಆ ಹೆಸರು ಒಂದು ಪವಿತ್ರವಾದ ಸ್ಥಳಕ್ಕೆ, ಆ ಮಂಜುನಾಥ ಸ್ವಾಮಿಗೆ, ಅಣ್ಣಪ್ಪ ಸ್ವಾಮಿಗೆ ನಂಬಿರುವಂತ ಭಕ್ತರ ಮನಸ್ಸಿಗೆ ಪದೇ ನೋವು ಮಾಡ್ತಾ ಇರೋದಂತೂ ನಾವು ಸಹಿಸಲ್ಲ. ಇನ್ನು ಮುಂದೆ ಯಾವನಾದ್ರೂ ಸರಿ ಅವನು ಏನೇ ಆಗಿದ್ರು ಸರಿ, ಧರ್ಮಸ್ಥಳದ ಹೆಸರನ್ನ ಇನ್ಯಾವನು ಕೂಡ ಬಳಸಬಾರ್ದು. ನೀವೇನೇ ಒಂದು ಹೋರಾಟ ಇರಲಿ ಮತ್ತು ಏನೇ ವಿಚಾರ ಇರಲಿ, ಯಾರು ಆ ಕಿಡಿಗೇಡಿ ಕೃತ್ಯವನ್ನ ಮಾಡಿದಾನೆ, ಸೌಜನ್ಯ ಹತ್ಯೆಯನ್ನ ಮಾಡಿದಾನೆ, ಅವನ ಹೆಸರನ್ನ ಅಥವಾ ಅವನು ಇದರನ್ನ ಬಳಸಿ ಅವನಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಖಂಡಿತ ಅದಕ್ಕೆ ನಾವು ಒಪ್ತೀವಿ. ಅದು ಬಿಟ್ಟು ಧರ್ಮಸ್ಥಳ ಅಂತ ಹೇಳಿ ಆ ಪವಿತ್ರವಾದ ಕ್ಷೇತ್ರ, ಏನು ಧಾರ್ಮಿಕ ಕ್ಷೇತ್ರ, ಏನು ದೈವಾರಾಧನೆ ಇರುವಂತ ಕ್ಷೇತ್ರ, ದೈವ ಇರುವಂತ ಕ್ಷೇತ್ರ, ದೇವರಿರುವಂತ ಕ್ಷೇತ್ರವನ್ನು ಯಾಕೆ ಪದೇ ಈ ರೀತಿಯಾಗಿ ಹೆಸರನ್ನ ಬಳಸಿ ಅಪಮಾನ ಮಾಡ್ತಾ ಇದ್ದೀರಿ, ಅಗೌರವ ಮಾಡ್ತಾ ಇದ್ದೀರಿ? ಇದನ್ನ ಖಂಡಿತವಾಗ್ಲೂ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಸಹಿಸಲ್ಲ. ಇದನ್ನ ಖಂಡಿತವಾಗಿ ಖಂಡಿಸುತ್ತೆ. ಹಾಗಾಗಿ ಇನ್ನು ಮುಂದೆ ಯಾವನಾದ್ರೂ ಸರಿ, ಹೆಂಗಾದ್ರೂ ಸರಿ, ಅವನು ಏನೇ ಆಗಿದ್ರು ಸರಿ, ಧರ್ಮಸ್ಥಳದ ಹೆಸರನ್ನಾಗ್ಲಿ, ಧರ್ಮಸ್ಥಳ ಕ್ಷೇತ್ರದ ಪವಿತ್ರವಾದ ಕ್ಷೇತ್ರದ ಹೆಸರನ್ನ ಯಾವನು ಕೂಡ ಬಳಸಬಾರ್ದು. ಹಂಗೆ ಬಳಸಿದ್ರೆ ಅದು ಮುಂದಿನ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಪೊಲೀಸ್ ಇಲಾಖೆಗೂ ಕೂಡ ಸರ್ಕಾರಕ್ಕೂ ಮನವಿ ಮಾಡ್ತಾ ಇದ್ದೀನಿ. ಸೌಜನ್ಯ ಹತ್ಯೆ ಕೇಸಲ್ಲಿ ಕಿಡಿಗೇಡಿ ಅವನು ಯಾವನೇ ಆಗಿದ್ರು ಸರಿ, ಅವನಿಗೆ ಸರಿಯಾದ ಶಿಕ್ಷೆಯನ್ನ ಹಿಡಿದ್ಬಿಟ್ಟು ಶಿಕ್ಷೆ ಆಗ್ಬೇಕು. ಕಾನೂನಲ್ಲಿ ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಜೊತೆಗೆ ಧರ್ಮಸ್ಥಳದ ಹೆಸರನ್ನ ಯಾರು ಪದೇ ಬೇಕು ಅಂತ ಬಳಸಿ ಧರ್ಮಸ್ಥಳದ ಪವಿತ್ರವಾದ ಸ್ಥಳದ ಹೆಸರನ್ನ ಹಾಳು ಮಾಡಬೇಕು ಅಂತ ಯಾವನ್ ಮಾಡ್ತಾ ಇದ್ದಾನೋ ಅವನಿಗೂ ಕೂಡ ಸರಿಯಾದ ಶಿಕ್ಷೆ ಆಗ್ಬೇಕು. ಯಾಕಂದ್ರೆ ಇದು ಸರಿ ಕಾಣ್ತಾ ಇಲ್ಲ. ಯಾಕಂತಂದ್ರೆ ಯಾವನ್ ಮಾಡಿರ್ತಾನೋ ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಅದನ್ನ ಖಂಡಿತವಾಗ್ಲೂ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಪ್ರತಿಭಟಿಸೋಣ ಮತ್ತು ಆ ಏನು ಸೌಜನ್ಯ ಹೆಣ್ಣು ಮಗಳು ಸಾವಿಗೆ ನ್ಯಾಯ ದೊರಕೋ ತನಕ ನಾವೆಲ್ಲ ಕೈ ಜೋಡಿಸೋಣ, ನಾವೆಲ್ಲ ಒಟ್ಟಿಗಿರೋಣ. ಆದ್ರೆ ಒಂದು ಯಾವುದೇ, ಅದು ಹಿಂದೂ ಧರ್ಮ ಇರಲಿ, ಮುಸಲ್ಮಾನ್ ಧರ್ಮ ಇರಲಿ, ಕ್ರಿಶ್ಚಿಯನ್ ಧರ್ಮ ಇರಲಿ, ಬೌದ್ಧ ಇರಲಿ, ಸಿಖ್ ಇರಲಿ, ಯಾವುದೇ ಧರ್ಮ ಇರಲಿ ಅಥವಾ ಯಾವುದೇ ಧರ್ಮದ ಪವಿತ್ರವಾದ ಸ್ಥಳಗಳಿರಲಿ ಅಥವಾ ದೇವಸ್ಥಾನ ಇರಲಿ, ಮಂದಿರ ಇರಲಿ, ಮಸೀದಿ ಇರಲಿ, ಚರ್ಚ್ ಇರಲಿ, ಯಾವುದೇ ಆದರೂ ಸರಿ,
ಯಾವುದೇ ಸ್ಥಳದಾಗ್ಲಿ, ದೇವಸ್ಥಾನ, ಆ ಪವಿತ್ರವಾದಂತಹ ಸ್ಥಳಗಳಿಗೆ ಅಪಮಾನ ಮಾಡೋದಾಗ್ಲಿ, ಅದು ಅಗೌರವ ತೋರಿಸೋದಾಗ್ಲಿ, ಅಥವಾ ಪದೇ ಪದೇ ಆ ಸ್ಥಳದ ಹೆಸರನ್ನ ಹೇಳಿ ಅಲ್ಲಿ ಒಂದು ಆ ಧರ್ಮವನ್ನು ನಂಬಿ ಆ ಧರ್ಮಕ್ಕೆ ಭಕ್ತಾದಿಗಳಿರ್ತಾರೆ, ಅವ್ರಿಗೆ ನೋವಾಗುವಂಥ ನಿಟ್ಟಿನಲ್ಲಿ ಯಾರೂ ಕೂಡ ಮಾಡಬಾರ್ದು, ಯಾರೂ ಕೂಡ ವರ್ತಿಸಬಾರ್ದು. ಯಾರು ಕೃತ್ಯ ಮಾಡ್ತಾರೋ ಅಂಥವ್ರ ಹೆಸರನ್ನ ಬಳಸಿ, ತಪ್ಪಿಲ್ಲ. ಯಾರು ಆ ಕೃತ್ಯದಲ್ಲಿ ಭಾಗಿಯಾಗಿರ್ತಾರೋ ಅಂಥವ್ರ ಹೆಸರು ಬಳಸಿ, ತಪ್ಪಿಲ್ಲ. ಯಾರು ಆ ಕೃತ್ಯವನ್ನು ಮಾಡಿ ಶಿಕ್ಷೆಗೆ ಇನ್ನೂ ಒಳಪಟ್ಟಿಲ್ವೋ ಅಂಥವ್ರ ಹೆಸರು ಬಳಸಿ, ಒಪ್ಕೊತೀನಿ. ಅಂಥವ್ರಿಗೆ ಶಿಕ್ಷೆ ಆಗೋ ತನಕ ಹೋರಾಟವನ್ನು ಮಾಡೋಣ, ಜೊತೆಗೂಡೋಣ, ಎಲ್ಲರೂ ಒಗ್ಗಟ್ಟಾಗಿರೋಣ. ಅದು ಬಿಟ್ಟು ಬೇಕು ಬೇಕು ಅಂತ ಹೇಳಿ ಪದೇ ಪದೇ ಪವಿತ್ರವಾದಂಥ ಧರ್ಮಸ್ಥಳದ ಹೆಸರನ್ನು ಬಳಸಿ ಅದಕ್ಕೆ ಅಗೌರವ ತರುವಂಥ ಕೆಲಸವನ್ನು ದಯವಿಟ್ಟು, ಅದು ಯಾರೇ ಆಗಿರ್ಬೋದು, ಅದು ಹಿಂದೂ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಬೌದ್ಧ ಇರ್ಬೋದು, ಸಿಖ್ ಇರ್ಬೋದು, ಯಾರೇ ಆಗಿರ್ಬೋದು, ದಯವಿಟ್ಟು ಪವಿತ್ರವಾದ ಸ್ಥಳಗಳ ಬಗ್ಗೆ, ದೇವಸ್ಥಾನ, ಮಂದಿರ, ಮಸೀದಿಗಳ ಬಗ್ಗೆ ದಯವಿಟ್ಟು ಯಾರು ಹೆಸರನ್ನು ಎತ್ತದೆ, ಯಾರು ಆ ಕೃತ್ಯವನ್ನು ಮಾಡಿರ್ತಾರೋ ಅಂಥವ್ರ ಹೆಸರನ್ನು ಬಳಸಿ ಅಥವಾ ಅಂಥವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಎಲ್ಲರೂ ಒಗ್ಗೂಡಬೇಕು ಅಂತ ಈ ನಿಟ್ಟಿನಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇನ್ನು ಮುಂದೆ ಯಾವನ್ನಾದರೂ ಸರಿ ಧರ್ಮಸ್ಥಳದ ಹೆಸರನ್ನು ಎತ್ತೋದಾಗ್ಲಿ, ಧರ್ಮಸ್ಥಳದ ಹೆಸರಿಗೆ ಅಪಮಾನ ತರುವಂಥ ಕೆಲಸವನ್ನು ಯಾವನ್ನೇ ಮಾಡಿದ್ರು ಕೂಡ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ. ಜೊತೆಗೆ ಸೌಜನ್ಯ ಹೆಣ್ಣು ಮಗಳ ಸಾವಿಗೆ ನ್ಯಾಯ ಸಿಗೋ ತನಕ ಕೂಡ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗುತ್ತೆ, ಜೊತೆಗೂಡುತ್ತೆ. ಮತ್ತು ಸೌಜನ್ಯ ಹೆಣ್ಣು ಮಗಳ ಸಾವಿಗೆ ನ್ಯಾಯ ದೊರಕೋ ತನಕ ಕೂಡ ನಾವು ಜೊತೆಯಾಗಿ ನಿಲ್ತೀವಿ ಅಂತ, ಅವ್ರ ಕುಟುಂಬಸ್ಥರ ಜೊತೆಗೆ ನಿಲ್ತೀವಿ ಅಂತ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ನೇರವಾಗಿ ಆಗ್ರಹಿಸುತ್ತೆ. ನಿಮ್ಮ ಜೊತೆ, ಸೌಜನ್ಯ ಹೆಣ್ಣು ಮಗಳ ಕುಟುಂಬದ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ, ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ, ಆ ಸಾವಿಗೆ ನ್ಯಾಯ ದೊರಕೋ ತನಕ ನಾವು ನಿಮ್ಮ ಒಟ್ಟಿಗೆ ಇರ್ತೀವಿ ಅಂತ ಹೇಳ್ತಾ, ದಯವಿಟ್ಟು ಧರ್ಮಸ್ಥಳದ ಹೆಸರನ್ನು ಯಾರು ಕೂಡ ಬಳಸಬಾರ್ದು ಅಂತ ಹೇಳಿ, ಇದು ವಿನಂತಿಯಾರು ಅನ್ಕೊಳ್ಳಿ, ವಾರ್ನಿಂಗ್ ಅಂತಾರು ಅನ್ಕೊಳ್ಳಿ, ಏನಾರು ಅನ್ಕೊಳ್ಳಿ, ದಯವಿಟ್ಟು ಧರ್ಮಸ್ಥಳದ ಪವಿತ್ರ ಕ್ಷೇತ್ರದ ಹೆಸರನ್ನು ಯಾರು ಬಳಸಬೇಡಿ. ನಾವು ನಂಬಿರುವಂಥ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯ ಒಂದು ದೈವಕ್ಕೆ ಮತ್ತು ದೇವರಿಗೆ ಭಕ್ತಿಯಾಗಿರುವಂಥ ಭಕ್ತಾದಿಗಳ ನೋವು, ಮನಸ್ಸಿಗೆ ನೋವು ಮಾಡಬಾರ್ದು ಅಂತ ಹೇಳಿ ಈ ಮುಖಾಂತರವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ.